ಎಲ್ರಿಗೂ ನಮಸ್ಕಾರ. ಏನಂದರೆ ಇವಾಗ ಆಲ್ರೆಡಿ KSRP ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಕರೆದಿದ್ದಾರೆ. ಅದನ್ನು ನಾವು ಹೇಗೆ ಅಪ್ಲೈ ಮಾಡಬೇಕು, ಏನು ಮಾಡಬೇಕು, ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟು ನೋಡಿ, ಲಿಂಕ್ ಓಪನ್ ಆದ ತಕ್ಷಣ ಈ ಥರ ಬರುತ್ತೆ. ಇದರಲ್ಲಿ ನಾವು ಫಸ್ಟು ನ್ಯೂ ಯೂಸರ್, ಹೊಸ ಬಳಕೆದಾರ ಉಂಟಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಹೀಗೆ ಬರುತ್ತೆ. ಆವಾಗ ಇಲ್ಲಿ ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SLC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವರೆ ಅಂತ ಕೇಳುತ್ತೆ. ಅಂದರೆ SLC ಪಾಸ್ ಆಗಿರೋ ಅಂಥೇಳಿ. ಇಲ್ಲಿ ಹೌದು ಅಂತೇಳಿ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಕ್ಲಿಕ್ ಮಾಡಬೇಕು. ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಕ್ಲಿಕ್ ಮಾಡಿ ವೆರಿಫೈ ಅಂತ ಕೊಡಬೇಕು. ಇಲ್ಲಿ ವೆರಿಫೈ ಉಂಟಲ್ಲ, ಇಲ್ಲಿ ವೆರಿಫೈ ಅಂತ ಕೊಡಬೇಕು. ಇಲ್ಲಿ ವೆರಿಫೈ ಅಂತ ಕೊಟ್ಟಾದಮೇಲೆ ಸೀದಾ ಅಲ್ಲಿ ಕೇಳುತ್ತೆ, ನಿಮ್ಮ SLC ಡೀಟೇಲ್ಸ್ ಅಕ್ಸೆಪ್ಟೆಡ್, ಪ್ಲೀಸ್ ಕಂಟಿನ್ಯೂ ವಿತ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಅಂದರೆ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಹೌದು ವೆರಿಫೈ ಆಗಿ ನಿಮ್ಮ ಇಲ್ಲಿ ನೇಮ್ ಬರುತ್ತೆ. ಇಲ್ಲಿ ಕೆಳಗಡೆ ಉಂಟಲ್ಲ, ಇಲ್ಲಿ ನಿಮ್ಮ ನೇಮ್ ಬರುತ್ತೆ. 10th ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆಯೋ ಹಾಗೆ ನೇಮ್ ಬರುತ್ತೆ. ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ 10th ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆಯೋ ಹಾಗೆ ಇಲ್ಲೂ ಡೇಟ್ ಆಫ್ ಬರ್ತ್ ಇರುತ್ತೆ. ನಿಮ್ಮ ಲಿಂಗ ಮೇಲೋ ಫಿಮೇಲೋ ಅಂತೇಳಿ ಇದ್ರದ್ದು ಇರುತ್ತೆ. ಆಮೇಲೆ ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು ಎಲ್ಲ ಇಲ್ಲಿರುತ್ತೆ. ಕರೆಕ್ಟ್ 10th ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆಯೋ ಹಾಗೆ ತೋರಿಸುತ್ತೆ. ಅಲ್ಲಿ ನೀವು ಇಲ್ಲಿ ಉಂಟಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಐ ವ್ಯಾಲಂಟಿಯರ್ಲಿ ಕನ್ಸೆಂಟ್ ಟು ಶೇರ್ ಮೈ ಆಧಾರ್ ನಂಬರ್ ಆ್ಯಂಡ್ ಅಥೆಂಟಿಕೇಟ್ ಮೈ ಐಡೆಂಟಿಟಿ ವಿ UIDAS ಸೆಕ್ಯೂರ್ ಪೋರ್ಟಲ್ ಅಂತ ಉಂಟಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಉಂಟಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದನ್ನು ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಮತ್ತೆ ಬರುತ್ತೆ, ಹೀಗೆ ತೋರಿಸುತ್ತೆ. ಇಲ್ಲಿ ಇದನ್ನು ಕ್ಲಿಕ್ ಮಾಡಿ ಬೈ ಕ್ಲಿಕ್ಕಿಂಗ್ ಫಸ್ಟ್ ಐ ವಾಲಂಟಿಯರ್ಲಿ ಕನ್ಸೆಂಟ್ ಟು ಶೇರ್ ಮೈ ಆಧಾರ್ ಆ್ಯಂಡ್ ಅಥೆಂಟಿಕೇಟ್ ಮೈ ಐಡೆಂಟಿಟಿ ವಿ UIDAS ಸೆಕ್ಯೂರ್ ಪೋರ್ಟಲ್ ಆ್ಯಂಡ್ ಫೆಚ್ ಮೈ KYC ಡೀಟೇಲ್ಸ್ ಫಾರ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಡಬೇಕು. ಕೊಟ್ಟ ತಕ್ಷಣ KYC ಕೇಳುತ್ತೆ. KYC ಅದಕ್ಕೆ KYC ನಿಮ್ಮ ಇಲ್ಲಿ ಆಧಾರ್ ನಂಬರ್ ಉಂಟಲ್ಲ, ನಿಮ್ಮ ಆಧಾರ್ ನಂಬರ್ನ ಹೊಡೆದು ಇಲ್ಲಿ ಟಿಕ್ ಮಾಡಬೇಕಾಗತ್ತೆ. ನಾನು ಆಧಾರ್ ನಂಬರ್ ಹೊಂದಿದವನು ಅಥವಾ ಹೊಂದಿದವಳು ಸ್ವಯಂ ಪ್ರೇರಿತವಾಗಿ ನನ್ನ ಆಧಾರ್ ನಂಬರ್ ಇದೆ ಅಂತ ಹೇಳಿ ಇದು ಮಾಡಬೇಕಾಗತ್ತೆ. ಇದನ್ನು ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಕೆಳಗಡೆ ಹೊಡೆದ್ರೆ ಇಲ್ಲಿ ನೋಡಿ, ಕೆಳಗಡೆ ಹೊಡೆದಾಗ ಇಲ್ಲಿ ತೋರಿಸುತ್ತೆ ದೃಢೀಕರಣ. ನೀವು ಕ್ಲಿಕ್ ಮಾಡಿದ್ರಲ್ಲ, ಅದನ್ನು ವಿಧಾನವನ್ನು ಆಯ್ಕೆ ಮಾಡಿ ಅಂತೇಳಿ. ಅಂದರೆ ನಿಮಗೆ ಇದನ್ನು OTP ಮೂಲಕ ನಿಮ್ದು ಇದು ಮಾಡಬೇಕು. ಫೇಸ್ ಕ್ಯಾಪ್ಚರು ಅಥವಾ ಫಿಂಗರ್ ಪ್ರಿಂಟ್ ಕ್ಯಾಪ್ಚರು, ಐರಿಸ್ ಕ್ಯಾಪ್ಚರ್ ಅಂತ ಆಲ್ಮೋಸ್ಟ್ ಎಲ್ಲ OTPನ ಕೊಟ್ಟಿರ್ತಾರೆ. ಏನಕ್ಕಂದರೆ ನಿಮ್ಮ ಆಧಾರ್ ನಂಬರಿಗೆ ಯಾವ ಫೋನ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಅದಕ್ಕೆ OTP ಬರುತ್ತೆ. ಸೊ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ OTP ಬರುತ್ತೆ. OTP ನೀವು ಅಲ್ಲಿ ನಿಮ್ಮ ಮೊಬೈಲಿಗೆ ಆಧಾರ್ ನಂಬರ್ ಯಾವ OTP ನಂಬರಿಗೆ ಇದಾಗಿರುತ್ತೋ ಆ ನಂಬರಿಗೆ OTP ಬರುತ್ತೆ. ಇಲ್ಲಿ OTP ಹೊಡೆದು ಇಲ್ಲಿ ಸಲ್ಲಿಸಿ ಅಂತ ಹೊಡೆದ ತಕ್ಷಣ ನೆಕ್ಸ್ಟು ಮತ್ತೆ ಕೇಳುತ್ತೆ ನಿಮ್ಮದು SLC ಇದನ್ನ ನಂಬರ್ ಇವನ್ನೆಲ್ಲ ಹೊಡ್ಕೊಂಡೇ ಇರುತ್ತೆ. ಸೊ ಇಲ್ಲಿ ನೀವು ವೆರಿಫೈ ಅಂತ ಹೊಡ್ಕೊಂಡು ನೆಕ್ಸ್ಟು ನಿಮ್ಮದು ತಂದೆ ಹೆಸರು, ತಾಯಿ ಹೆಸರು ಅಲ್ಲಿ ಮಾರ್ಕ್ಸ್ ಕಾರ್ಡಲ್ಲೇ ಇರುತ್ತೆ, ಅದು ಕರೆಕ್ಟ್ ಇದೆ ಅಂತ ನೋಡಿಕೊಂಡು ಇಲ್ಲಿ ನಿಮ್ಮ ವಿದ್ಯಾರ್ಹತೆ ಅಂದರೆ ಕ್ವಾಲಿಫಿಕೇಷನ್ ಏನು ಅಂತ ಕೇಳುತ್ತೆ. ಈ ಕ್ವಾಲಿಫಿಕೇಷನಲ್ಲಿ ಹೊಡಿಬೇಕು, ನಿಮ್ದು ಏನು ಕ್ವಾಲಿಫಿಕೇಷನ್ ಏನು ಮಾಡಿದ್ದೀರಾ ಅಂಥೇಳಿ ಇದರಲ್ಲಿ ಇದು ಮಾಡಿಕೊಂಡು ರಾಷ್ಟ್ರೀಯತೆ ಇಂಡಿಯನ್ನು ಅಂತ ಹೊಡೆದು ನಿಮ್ಮದು ಇಮೇಲ್ ಕೇಳುತ್ತೆ. ನಿಮ್ದು ಯೂಸ್ ಮಾಡ್ತಿರೋ ಇವಾಗಲೇ ಪರ್ಸ್ನಲ್ ಇಮೇಲೇ ಕೊಡಬೇಕಾಗತ್ತೆ. ಏನಕ್ಕಂದರೆ ಅದಕ್ಕೆ OTP ಬರುತ್ತೆ. ಸೊ ಅದಕ್ಕೆ ಇಮೇಲ್ ಕೊಟ್ಟು ಇಲ್ಲಿ ಸೆಂಡ್ OTP ಅಂತ ಹೊಡೆದ್ರೆ ಅಲ್ಲಿ OTP ಬರುತ್ತೆ ಇಮೇಲ್ಗೆ, ಆಗ ವೆರಿಫೈ ಆಗುತ್ತೆ. ನೆಕ್ಸ್ಟ್ ಮತ್ತು ಮೊಬೈಲ್ ನಂಬರ್ ಕೇಳುತ್ತೆ. ಹೀಗೆ ನೀವು ಯೂಸ್ ಮಾಡ್ತಿರೋ ಮೊಬೈಲ್ ನಂಬರ್ನ ಹೊಡೆದು ಅದಕ್ಕೂ ಸೆಂಡ್ OTP ಅಂತ ಹೊಡೆದ್ರೆ ಅದಕ್ಕೂ OTP ಬರುತ್ತೆ, ಅದು ವೆರಿಫೈ ಆಗುತ್ತೆ. ನೆಕ್ಸ್ಟು ಇದು ವೆರಿಫೈ ಆದಮೇಲೆ ಅಲ್ಲಿ ಕೇಳುತ್ತೆ ನೀವು 8 ಕ್ಯಾರೆಕ್ಟರ್ ಉಳ್ಳ ಪಾಸ್ವರ್ಡ್ ನಮೂದಿಸಿ ಅಂತೇಳಿ. ಅಂದರೆ ನಿಮ್ಮದು 8 ಕ್ಯಾರೆಕ್ಟರ್ ಪಾಸ್ವರ್ಡ್ ನಮೂದಿಸ್ಬೇಕು. ಅಂದರೆ ಪಾಸ್ವರ್ಡು ನೀವು ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ಒಂದು ಆಲ್ಫಾಬೆಟ್ಟು ಕ್ಯಾಪಿಟಲ್ ಇರಬೇಕು, ಬಾಕಿಯು ಮತ್ತು ಒಂದು ನ್ಯೂಮೆರಿಕಲ್ಲು ಇರಬೇಕು. ನೋಡಿ ಇಲ್ಲಿ ಹೇಳುತ್ತೆ, ಒಂದು ಆಲ್ಫಾಬೆಟ್ ಇರಬೇಕು, ಒಂದು ನ್ಯೂಮೆರಿಕಲ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟ್ರು ಸಹ ಇರಬೇಕು ಪಾಸ್ವರ್ಡು ಕ್ರಿಯೇಟ್ ಮಾಡೋಕ್ಕೆ. ಇವನ್ 3 ಇದ್ದು ಒಂದು ಯಾವುದಾದ್ರು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ ನೀವು. ಅದನ್ನು ಮತ್ತೊಂದು ಸಲ ಹೊಡೆದು ಅದು ನೆನ್ಪಿಟ್ಕೋಬೇಕು. ಪ್ರತಿ ಸಲ ಲಾಗಿನ್ ಆಗೋಕ್ಕೆ ಈ ಪಾಸ್ವರ್ಡ್ ಬೇಕಾಗುತ್ತೆ. ಸೊ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಅದನ್ನೇ ಕ್ರಿಯೇಟ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೊಂದು ಸಲ ಪಾಸ್ವರ್ಡ್ ಹೊಡೆದು ನೀವು ಇಲ್ಲಿ ನಿಮ್ಮದು ಫೋಟೋ ಅಪ್ಲೋಡ್ ಮಾಡಬೇಕಾಗತ್ತೆ. ಅಂದರೆ 50 JPEG ಫಾರ್ಮ್ಯಾಟಲ್ಲಿ 50 KB ಒಳಗಿರಬೇಕು ಫೋಟೋ. ಹಾಗೆ ನಿಮ್ಮದು ಮತ್ತೊಂದು ಇಲ್ಲಿ ನೋಡಿ ಯಾವುದು ಸಿಗ್ನೇಚರ್, ನಿಮ್ಮದು ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಅದು 50 KB ಒಳಗೆ ಇರಬೇಕು. ಓಕೆನಾ. ಆಮೇಲೆ ಈ ಕಡೆ ನಿಮ್ಮ ಲೆಫ್ಟ್ ಹ್ಯಾಂಡ್ ತಂಬು ಅಂದರೆ ಎಡಗೈ ತಂಬಿಂದು ಹೆಬ್ಬೆರಳು ಅದರದ್ದು ಫೋಟೋನು ಇದು ಮಾಡಬೇಕಾಗತ್ತೆ. ಅದು 50 KB ಒಳಗೆ ಇರಬೇಕು. ಇವನು ಅಪ್ಲೋಡ್ ಮಾಡಿದ ತಕ್ಷಣ ಇವು ಅಷ್ಟು JPEG ಫಾರ್ಮೆಟಲ್ಲೇ ಇರಬೇಕು.
ಇಲ್ಲಿ ಕ್ಯಾಪ್ಚಾ ಬರುತ್ತಲ್ಲ, ಈ ಕ್ಯಾಪ್ಚಾ ಹೊಡೆದು ರಿಜಿಸ್ಟರ್ ಅಂತ ಕೊಟ್ಟರೆ ಆಯಿತು. ರಿಜಿಸ್ಟರ್ ಅಂತ ಕೊಟ್ಟ ತಕ್ಷಣ ಅವ್ರು ಕೇಳುತ್ತೆ ನಿಮಗೆ OTP ಮೊಬೈಲ್ ಥ್ರೂನಾ ಅಥವಾ ಇಮೇಲಿಗೆ ಅಥವಾ ವಾಟ್ಸಪ್ಪಿಗೆ ಯಾವತ್ತು ಅಂತ. ನೀವು ಮೊಬೈಲಿಂದ ಕೊಟ್ಟರೆ ಮೊಬೈಲ್ ಅಂತ ಕೊಟ್ಟು ಸೆಂಡ್ OTP ಅಂತ ಹೊಡೆದ್ರೆ ಮೊಬೈಲಿಗೆ OTP ಬರುತ್ತೆ. ಆವಾಗ OTPನ ಅಲ್ಲಿ ಬಂದಿರೋದನ್ನ ಇಲ್ಲಿ ಹೊಡಿಬೇಕು. ಹೊಡೆದ ನಂತರ ನಿಮಗೆ OTP ಮೊಬೈಲಿಂದ ಆದರೂ ಬಂತು, ಇಮೇಲ್ ಕೊಟ್ಟರೆ ಇಮೇಲಲ್ಲೂ ಬರುತ್ತೆ ಮೆಸೇಜು. ಇಮೇಲ್ನಲ್ಲಿ ಬಂದಿರೋ OTPನ ಇಲ್ಲಿ ಹೊಡಿಬೇಕು. ವಾಟ್ಸಪ್ ಕೊಟ್ಟರೆ ವಾಟ್ಸಪ್ ಕೊಟ್ಟಿದ್ರೆ ವಾಟ್ಸಪ್ಪಲ್ಲಿ OTP ಬರುತ್ತೆ, ಅದನ್ನು ಇಲ್ಲಿ ಹೊಡಿಬೇಕು. ಕೊಟ್ಟು ಸೆಂಡ್ OTP ಹೊಡೆದ ತಕ್ಷಣ ಅಷ್ಟೇ ಬರುತ್ತೆ. ಮತ್ತು ತಿಳ್ಕೊಳ್ಳಿ, ಹೊಡೆದ ತಕ್ಷಣ ಅದನ್ನು ಇಲ್ಲಿ ಹೊಡೆದು ವೆರಿಫೈ ಆಗುತ್ತೆ. ವೆರಿಫೈ ಆಗಿ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಅಂದರೆ ನಿಮ್ಮದು ರಿಜಿಸ್ಟ್ರೇಷನ್ ಆಗಿದೆ ನಿಮ್ಮದು ಅಂತ ಹೇಳಿ. ನಿಮ್ಮದು ಅಪ್ಲಿಕೇಶನ್ ನಂಬರು ಮತ್ತು ಇವು ನಿಮಗೆ ಇಮೇಲ್ಗೂ ಮೆಸೇಜ್ ಬರುತ್ತೆ, ನಿಮ್ಮ ಟೆಕ್ಸ್ಟ್ ಮೆಸೇಜ್ಗೂ ಮೆಸೇಜ್ ಆಗುತ್ತೆ ನಿಮ್ಮದು ಇದು ಅಪ್ಲಿಕೇಶನ್ ನಂಬರು ಅಂತ ಹೇಳಿ. ಅದೇ ಆಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಡನ್ ಅಂತ ಬರುತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಇಲ್ಲೇ ಇರುತ್ತೆ, ನಿಮ್ಮ ಮೆಸೇಜ್ ಬಂದಿರೋದು ಇಲ್ಲೇ ಬರ್ಕೊಂಡಿರುತ್ತೆ. ಆಮೇಲೆ ನೀವು ನಿಮ್ಮ ನೇಮು, ನಿಮ್ಮ ಪೇರೆಂಟ್ಸ್ ನೇಮು, ತಂದೆ ಅಥವಾ ಪೋಷಕರ ಹೆಸರು, ಅಂದರೆ ಅದು ಪೇರೆಂಟ್ ತಂದೆ ಹೆಸರು, ತಾಯಿ ಹೆಸರು, ಆಮೇಲೆ ನಿಮ್ಮ ರಿಜಿಸ್ಟ್ರ್ ಮೊಬೈಲ್ ನಂಬರು, ನಿಮ್ಮ ರಿಜಿಸ್ಟ್ರ್ ಇಮೇಲ್ ನಂಬರು ಮತ್ತು ನಿಮ್ಮ ಅಡ್ರೆಸ್ಸು. ನಿಮ್ಮ ಕರೆಕ್ಟು ನೀವು ಇವಾಗ ಎಲ್ಲಿ ಸ್ಟೇ ಮಾಡ್ಕೊಂಡಿದ್ದೀರಾ, ನಿಮ್ಮದು ಹೋಮ್ ಆಧಾರ್ ಕಾರ್ಡಲ್ಲಿ ಎಲ್ಲಿ ಹೇಗಿದೆ ಅಡ್ರೆಸ್ಸು, ಹಾಗೆ ಅಡ್ರೆಸ್ನ ಇಲ್ಲಿ ಇದು ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಪಿನ್ ಕೋಡ್ ಎಲ್ಲಿ ಅಂತೇಳಿ ನಿಮ್ಮ ಪಿನ್ ಕೋಡ್ನ ಹಾಕಬೇಕಾಗತ್ತೆ. ನಿಮ್ಮ ಪಿನ್ ಕೋಡ್ ಅಲ್ಲ ಇದಾದಮೇಲೆ ನೀವು ಹುಟ್ಟಿದ ದಿನಾಂಕ, ನಿಮ್ಮ ಡೇಟ್ ಯಾವಾಗ ಹುಟ್ಟಿದ್ದು ಅಂತೇಳಿ ಇಲ್ಲಿ ಹಾಕೋಬೇಕು. ಆಮೇಲೆ ಲಿಂಗು ಮೇಲೋ ಫಿಮೇಲೋ ಅನ್ನೋದನ್ನ ಇಲ್ಲಿ ಹಾಕ್ಕೊಂಡು ನಿಮ್ಮ ರಿಲಿಜನ್ ಯಾವುದು, ನಿಮ್ಮ ಮಾತೃಭಾಷೆ ಅಂದರೆ ನಿಮ್ಮ ಮದರ್ ಟಂಗ್ ಯಾವುದು ನೀವು ಅಂತ ಹೇಳಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು, ವಿದ್ಯಾರ್ಥಿ ಇದು 12th ಮೇಲೆ ಅಪ್ಲೈ ಮಾಡೋದಂದ್ರೆ ಅಲ್ಲೇ ಇರುತ್ತೆ 12th PUC ಆರ್ ಈಕ್ವಲೆಂಟ್ ಅಂಥೇಳಿ ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮದು ಸ್ಟೇಟ್ ಯಾವುದು, ಆಮೇಲೆ ಡಿಸ್ಟಿಕ್ ಯಾವುದು, ಆಮೇಲೆ ನಿಮ್ಮ ತಾಲೂಕು ಯಾವುದು ಅಂತ ಹೇಳಿ ನೀವೇ ಇದು ಮಾಡ್ಕೋಬೇಕು. ಆಮೇಲೆ ಇಂಡಿಯನ್ ರಾಷ್ಟ್ರೀಯತೆ ನ್ಯಾಷನಾಲಿಟಿ ಇಂಡಿಯನ್ ಆಯಿತು. ಇದು ಮಾಡ್ಕೊಂಡು ನೀವು ಮ್ಯಾರಿಡು ಅನ್ಮ್ಯಾರಿಡು ಡೈವರ್ಸ್ಟು ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಜನರಲ್ ಡೀಟೇಲ್ಸ್ ಅಂತ ಉಂಟಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಕೇಳಿ ಈಗ ಒಂದು ಸಲ ಲಾಗಿನ್ ಇದಾದಮೇಲೆ ಅಪ್ಲಿಕೇಶನ್ ಆದಮೇಲೆ ಇಲ್ಲಿ ಬರುತ್ತೆ ನಿಮ್ಮದು ಅಪ್ಲಿಕೇಶನ್ ನಂಬರು ಇಲ್ಲಿರುತ್ತೆ, ಆ್ಯಂಡ್ ಇಲ್ಲಿ ನಿಮ್ಮ ನೇಮು ಮತ್ತು ಅಪ್ಲಿಕೇಶನ್ ನಂಬರು ಇಲ್ಲಿರುತ್ತೆ. ಸೊ ಇಲ್ಲಿ ಉಂಟಲ್ಲ ಈ ಕಡೆ ಇಲ್ಲಿ KSP 2026 ಅಪ್ಲಿಕೇಶನ್ ಅಂತ ಉಂಟಲ್ಲ ಲೆಫ್ಟ್ ಸೈಡು, ಇದ್ರ ಕೆಳಗಡೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಮತ್ತು ಈ ಕಡೆ ರೈಟ್ ಸೈಡಲ್ಲಿ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ಮೇಲ್ಗಡೆ ನಿಮ್ಮ ನೇಮ್ ಕೂಡ ಇರುತ್ತೆ. ಸೊ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ನಾ ಇಲ್ಲಿ ತೆಗೆದಿದ್ದೀನಿ ಅಷ್ಟೇ. ನೆಕ್ಸ್ಟು ಕ್ವಾಲಿಫಿಕೇಷನ್ ಕೇಳುತ್ತೆ, ಅಂದರೆ ಸೆಲೆಕ್ಟ್ ಕ್ವಾಲಿಫಿಕೇಷನ್ ನಿಮ್ದು ಈಗ ಯಾವುದ್ರ ಮೇಲೆ ಅಪ್ಲೈ ಮಾಡ್ತಾ ಇದ್ದೀರಲ್ಲ ಅದನ್ನು. ಸೊ ನೀವು ಸೆಲೆಕ್ಟ್ 12th ಅಲ್ಲ, ಸೊ 12th ಅಂತ ಇದು ಮಾಡಬೇಕಾಗತ್ತೆ. ಇಲ್ಲಿ 12th ಅಂತ ಹೊಡೆದು ಇಲ್ಲಿ ಸೇವ್ ಹೊಡೆಯೋಕ್ಕಿಂತ ಮುಂಚೆನೇ ಇಲ್ಲಿ 12th ಅಂತ ಹೊಡೆದು ಸೇವ್ ಹೊಡಿತೀರಲ್ಲ, 12th ಅಂತ ಹೊಡೆದ ತಕ್ಷಣವೇ 12th ಇರುತ್ತೆ, ಇದು ಇರುತ್ತೆ. ಬಟ್ ನೀವು ಕೇಳಿ PUC ಕರ್ನಾಟಕ ಬೋರ್ಡ್ ಆಫ್ಟರ್ 2008 ಅಂದರೆ 2008 ನಂತರ ನೀವು 12th ಮುಗಿಸಿದ್ದೀರಿ ಅಂದರೆ ಇದು ನೋಡಿರಿ. ಏನಕ್ಕಂದರೆ ಎಲ್ಲ ಡೀಟೇಲ್ಸು ಫೆಚ್ ಆಗುತ್ತೆ. ನೀವು ಅಷ್ಟು ಒಳಗೆ ಆಗಿದೆ ಅಂದರೆ ನೀವು ಆವಾಗ ಇದು ನೋಡೋಕ್ಕೆ ಬರಲ್ಲ, ನೀವೇ ಮ್ಯಾನ್ಯುವಲ್ ಆಗಿತ್ತು ಅಂತ ಹೋಗ್ಬೇಕಾಗತ್ತೆ. 2008 ನಂತರ ಆಗಿದೆ ಅಂದರೆ PUC ಕರ್ನಾಟಕ ಬೋರ್ಡ್ ಆಫ್ಟರ್ 2008 ಅಂತ ಹೊಡೆದು ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ನಿಮ್ಮ ಎಕ್ಸಾಮಿನೇಷನ್ ಮಂತ್ ಯಾವಾಗ ಪಾಸಾಗಿದ್ದು, ಆಮೇಲೆ ಇಯರು ಹೊಡೆದು ಫೆಚ್ ಅಂತ ಹೊಡೆದ್ರೆ ಆಯಿತು, ನಿಮ್ಮ ಡೀಟೇಲ್ಸ್ ಅಷ್ಟು ಫುಲ್ ಬರುತ್ತೆ. ಸೊ 2008 ನಂತರ ಯಾರು PUC ಪಾಸಾಗಿದ್ದಾರಲ್ಲ ಅವ್ರು ಹೀಗೆ ಮಾಡಿ, ಮ್ಯಾನ್ಯುವಲ್ ಆಗಿ ತುಂಬೋದು ಬೇಡ, ಓಕೆನಾ. ಹೀಗೆ ಹೊಡೆದು ನೆಕ್ಸ್ಟ್ ಹೊಡೆದ್ರೆ ಫೆಚ್ ಅಂತ ಕೊಟ್ಟರೆ ಆಯಿತು, ಅಲ್ಲಿ ಬರುತ್ತೆ ನೋಡಿರಿ ಸೆಕ್ಷನ್ ಟು ಫೆಚ್ ಡಾಟಾ ಫೆಚ್ಡ್ ಫ್ರಮ್ ಪೋರ್ಟಲ್ ಅಂತ ಬಂದಿದೆ ನೋಡಿ ಹೀಗೆ. ಆಮೇಲೆ ನಿಮ್ಮ ನೇಮು, ನಿಮ್ಮದು 12th ಮಾರ್ಕ್ಸ್ ಕಾರ್ಡ್ ನೇಮು ಅಂತ ಹೇಳಿ ಎಲ್ಲ ಬರುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಇರುತ್ತೆ, ಇಲ್ಲಿ ಕರ್ನಾಟಕ PUC ಬೋರ್ಡ್ ಅಂತ ಇರುತ್ತೆ. ಪಾಸಿಂಗ್ ಮಂತ್ ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ, ಮತ್ತು ಪಾಸಿಂಗ್ ಮಂತ್ ಮತ್ತು ಪಾಸಿಂಗ್ ಇಯರು ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಸೆಕ್ಷನ್ 3ರಲ್ಲಿ ಅಕಾಡೆಮಿಕ್ ಇಯರು ಅಂದರೆ ಟೋಟಲ್ ಎಷ್ಟು ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಇತ್ತು ಅಂತ ಅದು ಇರುತ್ತೆ, ಅದನ್ನು ಇದು ಮಾಡ್ಕೊಳ್ರಿ. ನಿಮ್ಮ ಪರ್ಸಂಟೇಜು ಅದು ಇರುತ್ತೆ ಸೀದಾ. ಆಮೇಲೆ ನಿಮ್ಮ ಕಾಲೇಜ್ ಡೀಟೇಲ್ಸು ಫೆಚ್ ಡೀಟೇಲ್ಸ್ ಅಂತ ಕೊಟ್ಟಿರೋದ್ರಿಂದ ಸೊ ಇಲ್ಲೆಲ್ಲ ಅದು ಬಂದಿರುತ್ತೆ. ನಿಮ್ಮ ಡಿಸ್ಟಿಕ್ಕು ತಾಲೂಕು ಇವನ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಕಾಲೇಜ್ ನೇಮೆಲ್ಲ ಇರುತ್ತೆ, ಕರ್ನಾಟಕ ಡಿಸ್ಟಿಕ್ಕು ತಾಲೂಕು ಇವನ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ಸೇವ್, ಪ್ರತಿಯೊಂದಕ್ಕೂ ಸೇವ್ ಕೊಟ್ಟು ನೆಕ್ಸ್ಟ್ ಹೊಡೀರಿ. ಯಾಕಂದರೆ ನೀವು ಹಾಗೆ ನೆಕ್ಸ್ಟ್ ಕೊಟ್ಟರೆ ಸೇವ್ ಹೊಡೀರಿ ಅಂತಲೇ ಹೇಳುತ್ತೆ ಅದು. ಸೊ ಸೇವ್ ಕೊಟ್ಟು ನೆಕ್ಸ್ಟ್ ಹೊಡೆದ್ರೆ ಆಯಿತು. ಆಮೇಲೆ ಇದ್ರದ್ದು ಮುಗಿಯುತ್ತೆ. ನೆಕ್ಸ್ಟು ನೋಡಿ ಕೇಳುತ್ತೆ ನೆಕ್ಸ್ಟು ಅಂದರೆ ನೀವು GM ಹೊರತುಪಡಿಸಿ ಬೇರೆ ವರ್ಗವನ್ನು ಕ್ಲೈಮ್ ಬಯಸಿರ, ಅಂದರೆ GM ಬಿಟ್ಟು ಜನರಲ್ ಮ್ಯಾಟ್ ಸಾಮಾನ್ಯ ವರ್ಗದನ್ನು ಬಿಟ್ಟು ಬೇರೆ ಯಾವುದಕ್ಕಾದ್ರು ನೀವು ಅಪ್ಲೈ ಮಾಡ್ತಿದ್ದೀರ ಅಂದರೆ ಹೌದು. ಏನಕ್ಕಂದರೆ ನೀವು GM ಅಭ್ಯರ್ಥಿಗಳು ಸಾಮಾನ್ಯ ಅಭ್ಯರ್ಥಿಗಳಾದರೆ ನೀವು
ಎಸ್ ಅಂತಲೇ ಹಾಕ್ರಿ. ಸಾಮಾನ್ಯ ಅಭ್ಯರ್ಥಿ ಬಿಟ್ಟು ಬೇರೆ ಯಾವುದೇ ವರ್ಗಕ್ಕೆ ನೀವು ಅಪ್ಲೈ ಮಾಡ್ತಾಯಿದ್ರೆ ನೋ ಹಾಕ್ರಿ. ಅಂದರೆ ನೀವು ಎಸ್ ಟಿ ಆಗಿರ್ಬೋದು, 2A ಆಗಿರ್ಬೋದು, 2B ಆಗಿರ್ಬೋದು, 3A ಆಗಿರ್ಬೋದು, ಆಮೇಲೆ SCA ಆಗಿದೆ, SCB ಆಗಿರ್ಬೋದು, ಹೀಗೆ ಯಾವುದಕ್ಕೆ ಅಪ್ಲೈ ಮಾಡಿದ್ರು ನೀವು ನೋ ಅಂತ ಕೊಟ್ಕೊಂಡು ಇದು ಮಾಡಬೇಕಾಗುತ್ತೆ. ಎಸ್ ಅಂತ ಕೊಟ್ಟರೆ ನೀವು ಜನರಲ್ ಮೆರಿಟಲ್ಲೇ ಅಪ್ಲೈ ಮಾಡ್ತಾಯಿದ್ದೀರಾ ಅಂಥೇಳಿ. ಸೊ ನೋಡಿ, ಅದೇ ನೀವು ಬೇರೆಯವ್ರಿಗೂ ಕ್ಲೈಮ್ ಮಾಡ್ತಾಯಿದ್ದೀರಾ ಅಂತ ಕೇಳಿ, ಸೊ ಅದಕ್ಕಾಗಿ ಎಸ್ ಕೊಡಬೇಕಾಗತ್ತೆ, ನೋ ಹೊಡೆಯೋದಲ್ಲ. ನೋ ಹೊಡೆದ್ರೆ ನೀವು ಜನರಲ್ ಮೆರಿಟಲ್ಲೇ ಅಪ್ಲೈ ಮಾಡ್ತಿದ್ದೀರಾ ಅಂತೇಳಿ. ಸೊ ಎಸ್ ಅಂತ ಕೊಡ್ತೀರಾ. ಅವಾಗ ಎಸ್ ಅಂತ ಕೊಟ್ಟರೆ ನೀವು ಸಾಮಾನ್ಯ ವರ್ಗ ಬಿಟ್ಟು ಬೇರೆ ವರ್ಗ ಆಗಿ ಅಪ್ಲೈ ಮಾಡ್ತಾಯಿದ್ದೀರಾ ಅಂಥೇಳಿ. ಸೊ ಎಸ್ ಕೊಡ್ರಿ. ಎಸ್ ಕೊಟ್ಟು ಎಸ್ ಕೊಟ್ಟ ತಕ್ಷಣವೇ ಬರುತ್ತೆ. ಮತ್ತು ಏನಂದರೆ ಎಸ್ ನೋಡಿರಿ, ಎಸ್ ಕೊಟ್ಟ ತಕ್ಷಣ ನಿಮ್ಮ ಆರ್ ಡಿ ನಂಬರ್ ಕೇಳುತ್ತೆ. ನಿಮ್ಮದು ನಿಮ್ಮ ಕ್ಯಾಸ್ಟಿನಿದ್ದು ಆರ್ ಡಿ ನಂಬರು, ಅದ್ರ ಆರ್ ಡಿ ನಂಬರ್ ಹೊಡೆದ್ರೆ ಆಯಿತು. ಹಿಂಗೆ ನಿಮ್ಮದಿಲ್ಲ ಆರ್ ಡಿ ನಂಬರ್ ಹೊಡೆದು ಚೆಕ್ ಆರ್ ಡಿ ನಂಬರ್ ಅಂತ ಹೊಡೆದ್ರೆ ಅಲ್ಲೇ ಬರುತ್ತೆ ಡೀಟೇಲ್ಸು. ನಿಮ್ಮದು ಕ್ಯಾಟಗರಿ ಯಾವುದು ಇಲ್ಲೇ ಬರುತ್ತೆ. ನಾನು ತೆಗೆದಿದ್ದೀನಿ ಅಷ್ಟೇ. ಇಲ್ಲಿ ಕ್ಯಾಟಗರಿ, ನಿಮ್ಮ ನೇಮು, ನಿಮ್ಮ ಫಾದರ್ ನೇಮ್, ನಿಮ್ಮ ಮದರ್ ನೇಮು, ನಿಮ್ಮದು ಆ್ಯನ್ಯುವಲ್ ಇನ್ಕಮ್ಮು, ಅದು ಎಕ್ಸ್ಪೈರಿ ಡೇಟ್ ಯಾವಾಗ ತನಕ ಇದೆ, ಮತ್ತು ಆರ್ ಡಿ ಕ್ಯಾಸ್ಟ್ ಯಾವುದು ಅಂಥೇಳಿ, ಮತ್ತು ಇಲ್ಲಿ ಆರ್ ಡಿ ಸರ್ಟಿಫಿಕೇಟ್ ಅಕ್ಸೆಪ್ಟೆಡ್ ಅಂತ ಬರುತ್ತೆ. ಮತ್ತು ಇದೂ ನೇಮ್ ಮ್ಯಾಚ್ ಆಗಿದೆ ಅಂಥೇಳಿ ಇಲ್ಲೇ ತೋರಿಸುತ್ತೆ. ಸೊ ಇದನ್ನು ಹೊಡೀರಿ. ಇದು ತೋರಿಸಿದ ತಕ್ಷಣ ಎಲ್ಲ ಕರೆಕ್ಟ್ ಇದೆ ಅಂತ ಒಂದು ಸಲ ನೋಡ್ಕೊಳ್ಳಿ. ನೆಕ್ಸ್ಟು ಏನಂದರೆ ಅದೆಲ್ಲ ಆದಮೇಲೆ ಮತ್ತೆ ಕೇಳುತ್ತೆ ಆರ್ಟಿಕಲ್ 370 ಕಲ್ಯಾಣ ಕರ್ನಾಟಕ ಇದನ್ನ ಅಭ್ಯರ್ಥಿನ ಅಂಥೇಳಿ. ನೀವು ಹೌದು ಆಗಿದ್ದರೆ ಹೌದು ಅಂತ ಹೇಳಿದ್ದು ಮಾಡಿರಿ, ಇಲ್ಲ ಅಂದರೆ ಇಲ್ಲ ಅಂತ ಇದು ಮಾಡಿರಿ. ಹೌದು ಅಂತ ಕೊಟ್ಟರೆ ಇಲ್ಲಿ ಕೊಟ್ಟ ತಕ್ಷಣ ಅಲ್ಲಿ ಸೇಮ್ ಆರ್ ಡಿ ನಂಬರ್ ಕೇಳುತ್ತೆ. ಸೇಮ್ ಈ ಮೇಲ್ ಮಾಡ್ದಂಗೆ ಆರ್ ಡಿ ನಂಬರ್ ಹೊಡೆದು ನೆಕ್ಸ್ಟ್ ಹೊಡೆದ್ರೆ ಅಲ್ಲಿ ನಿಮ್ಮದು ಕೇಳುತ್ತೆ, ನೀವು ಈ ಆರ್ ಡಿ ನಂಬರಿಂದ ನೀವು ಇಲ್ಲಿ ಈ ಕ್ಯಾಸ್ಟಿಂದ ಇದರಲ್ಲಿ ಅಪ್ಲೈ ಮಾಡ್ತಾಯಿದ್ದೀರಾ, ಹೀಗೆಲ್ಲ ಡೀಟೇಲ್ಸ್ ತೋರಿಸುತ್ತೆ. ನೀವು ನೋ ಆಗಿದ್ದರೆ ನೋ ಹೊಡೆದು ಸೇವ್. ಆದರೆ ಪ್ರತಿಯೊಂದು ಸಲ ಇದು ಮಾಡ್ಬೇಕಾದ್ರೂ ಸೇವ್ ಹೊಡ್ಕೊಂಡೇ ಇದು ಮಾಡ್ಬೇಕು. ಸೇವ್ ಕ್ಲೈಮ್ ಮಾಡ್ತಾಯಿದ್ರೆ ಸೇವ್ ಕ್ಲೈಮಿಂಗ್ HK ಅಂತೇಳಿ, ಇಲ್ಲ ಅಂದರೆ ಸೇವ್ ನಾಟ್ ಕ್ಲೈಮಿಂಗ್ HK ಅಂತೇಳಿ ಇದು ಬರುತ್ತೆ. ಸೊ ಹಂಗೆ ಇದು ಮಾಡ್ಕೊಂಡೆ ಇದು ಮಾಡಿ. ನೆಕ್ಸ್ಟು ಇದಾದಮೇಲೆ ಮತ್ತೆ ರೂರಲ್ ಅಂದರೆ ಗ್ರಾಮೀಣ ಅಭ್ಯರ್ಥಿನ ಅಂತ ಕೇಳುತ್ತೆ. ಸೊ ನೀವು ಹೌದಾಗಿದ್ರೆ ಹೌದು ಅಂದರೆ, ಇಲ್ಲ ಅಂದರೆ ಇಲ್ಲ ಅಂದರೆ, ಇದಕ್ಕೆ ಯಾವುದೇ ನಂಬರ್ ಇದೇನಿಲ್ಲ. ಹೌದು ಅಂದರೆ ಎಸ್ ಆಗಿದ್ದರೆ ಎಸ್ ಅಂತ ಹೊಡೆದು ಸೇವ್ ಕ್ಲೈಮಿಂಗ್ ರೂರಲ್ ಕೋಟ್ ಅಂತ ಹೊಡೀರಿ. ನೋ ಆಗಿದ್ದರೆ ನೋ ಅಂತ ಹೊಡೆದು ಸೇವ್ ನಾಟ್ ಕ್ಲೈಮಿಂಗ್ ರೂರಲ್ ಕೋಟ್ ಅಂತ ಹೊಡಿಬೇಕು. ನೆಕ್ಸ್ಟ್ ಇಷ್ಟಲ್ಲದೆ ನೀವು ಕನ್ನಡ ಮಾಧ್ಯಮ ಏನಾದ್ರು ಕ್ಲೈಮ್ ಮಾಡ್ತಾಯಿದ್ದೀರ ಅದು ಕೇಳುತ್ತೆ. ನೀವು ಕನ್ನಡ ಮಾಧ್ಯಮ ಆದರೆ ಎಸ್ ಅಂತ ಇದು ಮಾಡಬೇಕು. ಇಲ್ಲಾಂದರೆ ನೋ ಹೊಡೆದು ಸೇವ್ ಅಂತ ಇದು ಮಾಡ್ಕೊಂಡೆ ಇದು ಮಾಡ್ಕೋಬೇಕಾಗತ್ತೆ, ಕನ್ನಡ ಮಾಧ್ಯಮ ಅಂತೇಳಿ. ಆಮೇಲೆ ಮತ್ತು ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಅಂತ ಕೇಳುತ್ತೆ. ನೀವು ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ನೇ ಆಗಿದ್ದರೆ ಹೌದು ಎಸ್ ಅಂತ ಹೇಳಿ, ಇಲ್ಲಾಂದರೆ ನೋ ಅಂತ ಹೇಳಿ ಇದು ಮಾಡ್ಕೋಬೇಕಾಗತ್ತೆ. ಇವನ್ನೆಲ್ಲ ಆದಮೇಲೆ ಕೇಳುತ್ತೆ ಕನ್ಫರ್ಮ್ ಆಲ್, ನೀವು ಏನೇನು ಕ್ಲೈಮ್ ಮಾಡಿದ್ದೀರಲ್ಲ ನೀವು ನೋಡಿರಿ, ಐ ಹ್ಯಾವ್ ವೆರಿಫೈಡ್ ಆ್ಯಂಡ್ ಕನ್ಫರ್ಮ್ಡ್ ಕರೆಕ್ಟ್ ಕ್ಯಾಟಗರಿ ಅಂತೇಳಿ ನೀವು ಇದ್ರ ಮೇಲೆ ಟಿಕ್ ಮಾಡಬೇಕಾಗತ್ತೆ. ಐ ಹ್ಯಾವ್ ವೆರಿಫೈಡ್ ಆ್ಯಂಡ್ ಕನ್ಫರ್ಮ್ಡ್ ಕರೆಕ್ಟ್ ರೂರಲ್ ಕೋಟ್ ಅಂತೇಳಿ ಇದ್ರ ಮೇಲೆ ಟಿಕ್, ಯಾಕಂದರೆ ಎಲ್ಲ ವೆರಿಫೈ ಮಾಡಿ ಅಪ್ಲೈ ಮಾಡಿದ್ದೀರಾ ಅಂಥೇಳಿ ಇದನ್ನು ಟಿಕ್ ಮಾಡಬೇಕು. ಕನ್ನಡ ಮೀಡಿಯಮ್ ಆಗಲಿ, ಆಮೇಲೆ ಕಲ್ಯಾಣ ಕರ್ನಾಟಕ ಆಗಲಿ, ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಆಗಲಿ, ಪ್ರತಿಯೊಂದಕ್ಕೂ ನೀವು ಇದು ಮಾಡಿದ್ದೀರಾ ಅಂತ ಹೇಳ್ಕೊಂಡು ಇದು ಮಾಡ್ಕೊಂಡು ಹಿಂಗೆ ಇಲ್ಲಿ ನೋಡಿ ಹೀಗೆ ಟಿಕ್ ಹಾಕ್ಕೊಂಡೆ ಎಲ್ಲವಕ್ಕೂ ಕ್ಲಿಕ್ ಮಾಡ್ಕೊಂಡೆ ನೀವು ಇದು ಮಾಡ್ಕೋಬೇಕು. ಇವಷ್ಟು ಕ್ಲಿಕ್ ಆಗಿ ಆಮೇಲೆ ಸೇವ್ ಕೊಟ್ಟು ಆಮೇಲೆ ನೆಕ್ಸ್ಟ್ ಹೊಡೆದ್ರೆ ಆಯಿತು. ಇವನ್ನು ನೀವು ಕ್ಲೈಮ್ ಮಾಡ್ಕೊಂಡಿದ್ದೀರಾ ಅಂಥೇಳಿ. ಆಮೇಲೆ ಇದಾದಮೇಲೆ ನೆಕ್ಸ್ಟ್ ಕೇಳುತ್ತೆ ಮತ್ತೆ ನೀವು ಅರಣ್ಯ ಪ್ರದೇಶ ಬುಡಕಟ್ಟು ವ್ಯಕ್ತಿನ ಅಂತ ಕೇಳುತ್ತೆ. ಇಲ್ಲಿ ನೀವು ಹೌದಾಗಿದ್ದರೆ ಹೌದು ಅಂತ ಹಾಕ್ರಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕ್ರಿ. ನೆಕ್ಸ್ಟ್ ಅಷ್ಟಲ್ಲದೆ ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟು, ಅಂದರೆ ನಿಮ್ಮದು ಮೆಜರ್ಮೆಂಟ್ ಎಷ್ಟು ಈ ಟೆಸ್ಟಿಗೆ ಬೇಕು, ಎಷ್ಟು ಇರಬೇಕು ಹೈಟು, ಎಷ್ಟು ಸೆಂಟಿಮೀಟ್ರ್ಸ್ ಎಷ್ಟು ಇರಬೇಕು ಅಂತ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಅಷ್ಟೇ ಇರಬೇಕಾಗತ್ತೆ. ಸೊ ಅದಕ್ಕಾಗಿ ನಿಮ್ಮದು ಹೈಟ್ ಎಷ್ಟಿದೆ, ಚೆಸ್ಟ್ ಎಷ್ಟಿದೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಆಮೇಲೆ ಮತ್ತು ಅಷ್ಟಲ್ಲದೆ ನೀವು ಗೌರ್ಮೆಂಟ್ ಸರ್ವೆಂಟ್, ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ಸೇವಕರಾಗಿದ್ದೀರಾ ಅಂಥೇಳಿ ಯಾವ್ದಾದ್ರು ಕೆಲಸ ಮಾಡ್ತಾಯಿದ್ದೀರಾ ಅಂತೇಳಿ ಕೇಳುತ್ತೆ. ಇಲ್ಲಿ ಎಸ್ ಇದ್ದರೆ ಎಸ್ ಹಾಕಬೇಕು, ನೋ ಇದ್ದರೆ ನೋ ಹಾಕಬೇಕು. ನೆಕ್ಸ್ಟು ಇದನ್ನೆಲ್ಲ ಹೊಡೆದು ಸೇವ್ ಹೊಡೆದು ನೆಕ್ಸ್ಟ್ ಹೊಡೆದ್ರೆ ಆಯಿತು. ಆಮೇಲೆ ಏಜ್ ಕ್ಲೈಮ್ ಕೇಳುತ್ತೆ, ನೀವು ಏಜ್ ಕ್ಲೈಮ್ ಮಾಡ್ತಾಯಿದ್ದೀರಾ ಅಂಥೇಳಿ ಎಸ್ ಇದ್ದರೆ ಎಸ್ ಹಾಕಬೇಕು, ಇಲ್ಲ ಅಂದರೆ ಇಲ್ಲ ಹಾಕಬೇಕು. ಆಮೇಲೆ ಇವೆಲ್ಲಕ್ಕಿಂತ ಇಂಪಾರ್ಟೆಂಟ್ ಇಲ್ಲಿದೆ ನೋಡಿ, ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಡೀಟೇಲ್ಸ್ ಅಂತ ಉಂಟಲ್ಲ, ಇಲ್ಲಿ ಕೇಳುತ್ತೆ ಹ್ಯಾವ್ ಯು ಫಾಸ್ಟ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ KPSC ಎನಿ ಅದರ್ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಕೇಳುತ್ತೆ. ಅಂದರೆ ನೀವು KPSCಯಿಂದ ಯಾವುದಾದ್ರು ಎಕ್ಸಾಮ್ ಕನ್ನಡ ಎಕ್ಸಾಮಲ್ಲಿ ಪರೀಕ್ಷೆ ಪಾಸಾಗಿದ್ದೀರಾ ಅಂಥೇಳಿ, ಆವಾಗ ನೀವು ಹೌದು ಅಂತ ಹಾಕ್ತಾರೆ ಓಕೆ, ಇಲ್ಲ ಅಂತ ಹಾಕ್ತಾರೆ ಓಕೆ. ನೀವು ಪಾಸಾಗಿದ್ದೀರಾ ಅಂದರೆ ಹೌದು ಅಂತ ಹಾಕಬೇಕು. ಹೌದು ಅಂತ ಹಾಕಿದಾಗ ನಿಮಗೆ ಕೇಳುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ನಿಮ್ಮದು ನೀವು ಯಾವ ಎಕ್ಸಾಮ್ ಕಡ್ಡಾಯ ಕನ್ನಡ ಎಕ್ಸಾಮಲ್ಲಿ ಪಾಸಾಗಿದ್ದೀರಲ್ಲ ಅದ್ರದ್ದು
ಹಾಲ್ ಟಿಕೆಟಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ, ಅದನ್ನು ಇಲ್ಲಿ ಹಾಕಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ರಿಜಿಸ್ಟ್ರೇಷನ್ ನಂಬರ್ ಅಂತೇಳಿ, ಓಕೆನಾ. ಅಪ್ಲಿಕೇಶನ್ ನಂಬರ್ ಅಲ್ಲ, ಅಪ್ಲಿಕೇಶನ್ ನಂಬರ್ ಬೇರೆ, ರಿಜಿಸ್ಟ್ರೇಷನ್ ನಂಬರ್ ಬೇರೆ. ರಿಜಿಸ್ಟ್ರೇಷನ್ ನಂಬರ್ ಅಂತಲೇ ಇರುತ್ತೆ ನೋಡಿ, ಅದರಲ್ಲಿ ಅದನ್ನು ಪಾಸಾಗಿದ್ದರೆ ಆ ನಂಬರ್ ಹಾಕಿ ನೆಕ್ಸ್ಟ್ ಹೊಡಿಬೇಕಾಗತ್ತೆ. ನೆಕ್ಸ್ಟ್ ಮತ್ತು ಅಷ್ಟಲ್ಲದೆ ಕೇಳುತ್ತೆ, ಅವು ಫಸ್ಟ್ ಕನ್ನಡ ನೀವು 10th SLC PUC NED ಡಿಗ್ರಿನೋ ಅಥವಾ ಯಾವುದ್ರಲ್ಲೂ ಕನ್ನಡ ವಿಷಯ ಉತ್ತೀರ್ಣರಾಗಿದ್ದೀರಾ ಅಂತೇಳಿ. ಹಾಂ ಅಂತ ಹೇಳಿ ಉತ್ತೀರ್ಣರಾಗಿದ್ದೀರಾ, ಅದು ಎಷ್ಟನೇ ಲ್ಯಾಂಗ್ವೇಜ್ ಅಂತ ಕೇಳುತ್ತೆ. ಅಂದರೆ ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜ್ ಎಷ್ಟು, ಅದಕ್ಕೆ ಇಲ್ಲಿ ಭಾಷೆ ಮಟ್ಟವನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇದೆ ನಿಮ್ಮ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ಅಂತ ಕೇಳುತ್ತೆ, ಇಲ್ಲ ಅಂತ ಹಾಕೋಬೇಕು. ನೆಕ್ಸ್ಟ್ ನೀವು ಎಂದಾದರೂ ಪ್ರಾಧಿಕಾರದ ಯಾವುದೇ ಪರೀಕ್ಷೆ ನಿಷೇಧಿಸಲ್ಪಟ್ಟಿದ್ದೀರಾ ಅಂತ ಕೇಳುತ್ತೆ, ಆವಾಗಲೂ ಇಲ್ಲ ಅಂತ ಹಾಕೊಂಡು ಇದು ಸೇವ್ ಕನ್ನಡ ಡೀಟೇಲ್ಸ್, ಇದನ್ನು ಮಾಡಲೇಬೇಕು. ಸೇವ್ ಕನ್ನಡ ಡೀಟೇಲ್ಸ್ ಅಂತ ಹೊಡಿಬೇಕು. ನೆಕ್ಸ್ಟು ಕೇಳುತ್ತೆ, ಇಲ್ಲಿ ನೀವು VAಗೆ ಅಪ್ಲೈ ಮಾಡಿದರೆ ಹಾಗೆ ನಿಮ್ಮದು ಫೋಟೋ ಇದನ್ನು ಸಿಗ್ನೇಚರ್ನ ಅಲ್ಲೂ ಕೊಡಬೇಕಾಗಿತ್ತು. ಸೊ ಅದು ಇಲ್ಲಿ ಆಲ್ರೆಡಿ ತಗೊಂಡೇ ಇರುತ್ತೆ, ಫೋಟೋ ಆಗಲಿ ಸಿಗ್ನೇಚರ್ ಆಟೋಮೆಟಿಕ್ಲಾಗಿ ಇಲ್ಲಿ ಬರುತ್ತೆ. ನೀವು ಅಪ್ಲೈ ಮಾಡಿಲ್ಲ ಇಸ್ಕೊಂಡೇ ಇದು ಮಾಡಬೇಕಂದ್ರೆ ನೀವು ಇಲ್ಲಿ ಹೊಡಿಬೇಕಾಗುತ್ತೆ. ಫೈಲಲ್ಲಿ JPG ಫಾರ್ಮ್ಯಾಟಲ್ಲಿ 50 KB ಒಳಗೆ ಫೋಟೋ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟು ನಿಮ್ಮದು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು, ನಿಮ್ಮ ಅಪ್ಲೋಡ್ ಮಾಡಬೇಕು. ನಾವು VAಗೆ ಅಪ್ಲೋಡ್ ಮೊದಲೇ ಮಾಡಿದರೆ ಅಲ್ಲಿ ಬರುತ್ತೆ, ಇಲ್ಲಿ ಅಪ್ಲೋಡೆಡ್ ಅಂತ ಮೊದಲೇ ಬಂದಿರುತ್ತೆ. ನಿಮ್ಮ ಫೋಟೋ, ಸಿಗ್ನೇಚರು ಮತ್ತು ನಿಮ್ಮ ಇಲ್ಲೇ ಇರುತ್ತೆ, ಫೋಟೋ ಕಾಣಿಸುತ್ತೆ. ನೀವು ಅಪ್ಲೈ ಮಾಡ್ತಾಯಿದ್ದೀರಾ ಅಂದರೆ ನೀವು ಇಲ್ಲಿ ಫೋಟೋ ಇವನ್ನ ಇದು ಮಾಡ್ಕೊಂಡ್ಲೇ ಇದು ಮಾಡಬೇಕು. ಎಲ್ಲ ಸ್ಟಾರ್ಟಿಂಗಲ್ಲೂ ಮಾಡಿರ್ತೀರಲ್ಲ, ಸೊ ಇಲ್ಲಿ ಬರುತ್ತೆ ಅಪ್ಲೋಡೆಡ್ ಅಂತ ಹೇಳಿ ಬಂದಿರುತ್ತೆ. ಈ ಥರ ಗ್ರೀನ್ ಮಾರ್ಕಲ್ಲಿ ಅಪ್ಲೋಡೆಡ್ ಅಂತ ಇತ್ತು ಅಂದರೆ ನೀವು ಅಪ್ಲೋಡ್ ಆಗಿದೆ, ನಿಮ್ದು ಏನು ಟೆನ್ಷನ್ ಇಲ್ಲ ಅಂತ ಹೇಳಿ. ಇದನ್ನೆಲ್ಲ 50 KB ಒಳಗಿರಬೇಕು ಮತ್ತು ತಿಳ್ಕೊಳ್ಳಿ. ಅದು ಮತ್ತು ಹಿಂಗಡೆ ವೈಟ್ ಬ್ಯಾಕ್ಗ್ರೌಂಡಲ್ಲೇ ಇರಬೇಕು ಸಿಗ್ನೇಚರು, ನೀವು ಬ್ಲ್ಯಾಕ್ ಇದರಲ್ಲೆಲ್ಲ ಮಾಡೋದಲ್ಲ. ಆಮೇಲೆ ಇದು ಲೆಫ್ಟ್ ಹ್ಯಾಂಡ್ ಇರಬೇಕು. ಇದಾದಮೇಲೆ ನೀವು ಹೊಡೆದು ಇದನ್ನು ನೆಕ್ಸ್ಟ್ ಹೊಡಿಬೇಕಾಗತ್ತೆ. ನೆಕ್ಸ್ಟ್ ಹೊಡೆದು ನೀವು ಕೇಳುತ್ತೆ, KSRP ಪೊಲೀಸ್ ಕಾನ್ಸ್ಟೇಬಲಿಗೆ ಅಪ್ಲೈ ಮಾಡ್ತಾಯಿದ್ದೀರಾ, ನೀವು ಯಾವ ಬೆಟಾಲಿಯನಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ ಕೇಳುತ್ತೆ. ನೀವು ಯಾವ ಬೆಟಾಲಿಯನಿಗೆ ಅಂತೇಳಿ ನೀವು ನೋಡಿ, ನಿಮ್ಗೆ ಹತ್ರ ಆಗೋದು ಯಾವ ಡಿಸ್ಟ್ರಿಕ್ಕಿಗೆ, ಯಾವ ಬೆಟಾಲಿಯನಿಗೆ ಎಷ್ಟು ಪೋಸ್ಟ್ ಇದೆ ಏನು ಅಂತ ಹೇಳಿ ನೋಡ್ಕೊಂಡು ಅಪ್ಲೈ ಮಾಡಿ. ಒಟ್ರಾಸೆ ಹಾಕ್ಬೇಡಿ, ಏನಕ್ಕಂದರೆ ಈಗ ನಿಮ್ಮ ಡಿಸ್ಟ್ರಿಕ್ಗೆ ಹತ್ತಿರ ಇರೋ ಬೆಟಾಲಿಯನ್ ಬೇರೆ ಇರುತ್ತೆ. ಅದಕ್ಕೆ ಈಗ ನೋಡಿ, ಹುಬ್ಳಿ ಯಾರೋ ಬಂತು, ಧಾರವಾಡ, ಅವ್ರ ಬೆಟಾಲಿಯನಿಗೆ ಬೆಳಗಾವಿ, ಆ ಕಡೆ ಬೆಟಾಲಿಯನ್ ಇದೆ. ಸೊ ಅದಕ್ಕಾಗಿ ಬೆಳಗಾವಿ ಇದೆ, ಬೆಂಗಳೂರಿದೆ. ನೀವು ಅಕಸ್ಮಾತ್ ಮೈಸೂರು, ಬೆಂಗಳೂರು ಬೆಟಾಲಿಯನ್, ಅದಕ್ಕೆ ಹಾಗೆ ಇರುತ್ತೆ. ಅದಕ್ಕೆ ಹಂಗಂತ ಹೇಳಿ ಪ್ರತಿ ಬೆಟಾಲಿಯನ್ಗೂ ಸಪ್ರೇಟಾಗಿ ಪೋಸ್ಟ್ ಎಷ್ಟೆಷ್ಟಿದೆ ಅಂತ ನೋಡ್ಕೊಂಡು ಅಪ್ಲೈ ಮಾಡಿ. ಹಾಗೆ ಅಪ್ಲೈ ಮಾಡ್ಕೊಬೇಡ್ರಿ. ನಿಮ್ಮ ಹತ್ತಿರ ಬೆಟಾಲಿಯನಿಗೆ ಎಷ್ಟು ಪೋಸ್ಟ್ ಇದೆ ಏನು ಅಂತ ನೋಡ್ಕೊಂಡು ಅಪ್ಲೈ ಮಾಡಿ. ಹಂಗೆ ನೆಕ್ಸ್ಟ್ ಇಲ್ಲಿ ಅಪ್ಲೈ ಅಂತ ಕೊಟ್ಟರೆ ಆಯಿತು. ಅಪ್ಲೈ ಅಂತ ಕೊಟ್ಟಾದಮೇಲೆ ಸೀದಾ ಇಲ್ಲಿ ತೋರಿಸುತ್ತೆ KSRP ಇದು ನಿಮ್ಮದು ಅಪ್ಲಿಕೇಶನ್ ನಂಬರು ಇಲ್ಲಿರುತ್ತೆ, 750 ಫೀ ಅಂತ ಹೇಳಿ ತೋರಿಸಿ. ಇಲ್ಲಿ ನೆಕ್ಸ್ಟ್ ಪೇಜ್ ಮುಂದುವರಿಸಿ ಅಂತ ಕೇಳುತ್ತೆ, ಇಲ್ಲಿ ಮುಂದುವರಿಸಿದ್ರೆ ಆಯಿತು. ನೆಕ್ಸ್ಟು ಇಲ್ಲಿ ಡಿಕ್ಲರೇಷನ್ ಕೇಳುತ್ತೆ, ಈ ಡಿಕ್ಲರೇಷನ್ ಎಲ್ಲ ರೀಡ್ ಮಾಡಿದ್ದೀವಿ ಅಂತ ಇವೆಲ್ಲ ಟಿಕ್ ಹಾಕ್ಕೊಂಡು ಎಲ್ಲ ಇದು ಮಾಡಿ, ಅಂದರೆ ಐ ಹ್ಯಾವ್ ರೇಡ್ ಎಲ್ಲ ಇದನ್ನು ಇದು ಮಾಡಿದ್ದೀನಿ, ಆಲ್ ಇನ್ಫಾರ್ಮೇಷನ್ ಅಷ್ಟು ಸರಿ ಇದೆ ಅಂತ ಹೇಳಿ ಇವೆಲ್ಲ ಡಿಕ್ಲರೇಷನ್ ಇರ್ತೀವಿ, ಇವನ್ನೆಲ್ಲ ಟಿಕ್ ಹಾಕ್ಕೊಂಡು ನೆಕ್ಸ್ಟು ಡ್ರಾಫ್ಟ್ ಪ್ರಿಂಟ್ ಕಾಪಿ ಅಂತ ಉಂಟಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಉಂಟಲ್ಲ ಎಲ್ಲ ಇದು ಮಾಡಿದ್ದೀನಿ ಅಂತ ಹೇಳಿ ಅಕ್ಸೆಪ್ಟ್ ಆ್ಯಂಡ್ ಸಬ್ಮಿಟ್ ಡಿಕ್ಲರೇಷನ್ ಅಂತ ಉಂಟಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ನೆಕ್ಸ್ಟು ಕೇಳುತ್ತೆ, ಅಂದರೆ ಪೇಮೆಂಟು 750 ರೂಪಾಯಿ ಕೇಳುತ್ತೆ. ಆವಾಗ ಇಲ್ಲಿ ಕ್ಲಿಕ್ ಟು ಮೇಕ್ ಪೇಮೆಂಟ್ ಅಂತ ಉಂಟಲ್ಲ, ಇಲ್ಲಿ ಮಾಡಬೇಕಾಗತ್ತೆ. ಇಲ್ಲಿ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ತೋರಿಸುತ್ತೆ ನಿಮ್ಮದು ಪೇಮೆಂಟ್ ಇನಿಷಿಯೇಟಿವ್ ತಗೊಂಡ್ವು ಅಂತ ಹೇಳಿ. ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಪೇಮೆಂಟ್ ಅಂದ ತಕ್ಷಣ ಇಲ್ಲಿ ಬರುತ್ತೆ, ಇಲ್ಲಿ ಯಾವುದು ನಿಮ್ಮದು ನೆಟ್ ಬ್ಯಾಂಕಿಂಗು, ಕಾರ್ಡು, UPI ಏನು ನೆಟ್ ಬ್ಯಾಂಕಿಂಗ್ ಯಾವುದ್ರಲ್ಲಿ ಅಂತ. ನೀವು UPI ಕೊಟ್ಟರೆ UPI ಕೊಡೋದು, ಅಂದರೆ ಫೋನ್ಪೇ, ಗೂಗಲ್ ಪೇ ಹೀಗೆಲ್ಲ ಇರುತ್ತೆ, ಅದು UPI ಆಗುತ್ತೆ. ನೀವು ಯಾವುದನ್ನು ಮಾಡ್ತೀರೋ ಅದ್ರ ಮೇಲೆ ಇದು ಮಾಡಿಕೊಂಡು ಕಂಟಿನ್ಯೂ ಕೊಟ್ಟರೆ ಆಯಿತು. ಕಂಟಿನ್ಯೂ ಕೊಟ್ಟು ಪೇ ಮಾಡ್ರೆ ಆಯಿತು. ಪೇ ಮಾಡಿದ್ಮೇಲೆ ಆಮೇಲೆ ತೋರಿಸುತ್ತೆ ಪೇಮೆಂಟ್ ಡೀಟೇಲ್ಸ್, ಪೇ ಆದರೆ ಎಲ್ಲ ಕರೆಕ್ಟಾಗಿದ್ದರೆ ಫೀಸ್ ಆಲ್ರೆಡಿ ಪೇಡ್ ಅಂತ ತೋರಿಸುತ್ತೆ, ಯಾವುದರಲ್ಲಿ ಪೇಮೆಂಟ್ ಡೀಟೇಲ್ಸಲ್ಲಿ ಕರೆಕ್ಟಾಗಿದ್ದರೆ. ಆಮೇಲೆ ಪೇ ಆದ ತಕ್ಷಣ ಇಲ್ಲಿ ನೆಕ್ಸ್ಟ್ ಅಂತ ಹೊಡೆದ್ರೆ ಆಯಿತು. ನೆಕ್ಸ್ಟ್ ಹೊಡೆದ ತಕ್ಷಣ ಇಲ್ಲಿ ಕೇಳುತ್ತೆ ಕ್ಲಿಕ್ ಹಿಯರ್ ಟು ಪ್ರಿಂಟ್ ಫೈನಲ್ ಅಪ್ಲಿಕೇಶನ್ ಅಂತೇಳಿ, ಅಂದರೆ ನಿಮ್ಮದು ಅಪ್ಲಿಕೇಶನ್ ಎಲ್ಲ ರೆಡಿಯಾಗಿದೆ ಅಂಥೇಳಿ ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ಆಯಿತು. ಕ್ಲಿಕ್ ಮಾಡಿದ್ರೆ ನಿಮ್ಮದು ಇದು ಅಪ್ಲಿಕೇಶನ್ ಫಾರ್ಮ್ ಫೈನಲ್ ಆಗಿ ಡೌನ್ಲೋಡ್ ಆಗುತ್ತೆ. ಅದನ್ನು ಪ್ರಿಂಟ್ ತಗೊಂಡು ಇಟ್ಕೋಬೇಕು, ಅದನ್ನು ಮತ್ತು ಕರೆಕ್ಟಾಗಿ ಇಟ್ಕೊಳ್ಳಿ. ಇಷ್ಟೇ ಅಪ್ಲಿಕೇಶನ್ ಹಾಕೋದು. ಬಟ್ ಏನಂದರೆ ನಿಮ್ಮದು ಅಪ್ಲೈ ಮಾಡ್ಬೇಕಾದ್ರೆ ನೀವು ಯಾವ ಬೆಟಾಲಿಯನ್ ಹೋಗ್ತೀರ ಅನ್ನೋದನ್ನ ಕರೆಕ್ಟಾಗಿ ನೋಡ್ಕೊಂಡು ಅಪ್ಲೈ ಮಾಡಿ. ಹಾಗೆ ನನ್ನ ಫ್ರೆಂಡ್ ಮಾಡ್ದ ಅದು ಮಾಡ್ದ ಅಂತೇಳಿ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡ್ರಿ, ಓಕೆನಾ.
ನಿಮ್ಗೆ ಏನೇ ಇನ್ಫಾರ್ಮೇಷನ್ ಇದ್ದರೂ ನಾ ಇದ್ದೀನಿ. ಈಗ ಗೋಲ್ಸ್ ಫಾರ್ ಲೈಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಇದ್ದರೂ ಆ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಹಾಕ್ತಾ ಇರ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.